ನಮಸ್ಕಾರ ಸ್ನೇಹಿತರೆ, ಈ ಕಿರುಚಿತ್ರದಲ್ಲಿ ಬರುವ ಈ ವ್ಯಕ್ತಿಯ ಹೆಸರು ಅಶೋಕ್. ಈತನ ಕೆಲಸ ದಿನಾಲು ಮಟ್ಕವನ್ನು ಬರೆದುಕೊಳ್ಳುವುದು. ಸ್ನೇಹಿತರೆ, ಈತ ರವಿ. ಈತ ಬಹಳ ಒಳ್ಳೆಯ ಹುಡುಗ. ಈತ ಯಾವುದೇ ಚಟ ಇಲ್ಲದೆ ಇರುವ ಒಳ್ಳೆಯ ಹುಡುಗ. ಈತ ತಾನಾಯಿತು ತನ್ನ ಕೆಲಸವಾಯಿತು ಅನ್ನುವ ಹುಡುಗ. ಈತನ ಹೆಸರು ರಾಜು. ಈತ ಬಹಳ ಮಟ್ಗ ಆಡಿ ಆಡಿ ಸಾಲ ಮಾಡಿಕೊಂಡು ಸಾಲ ತೀರಿಸಲೆಂದೇ ಊರು ಬಿಟ್ಟು ಬೆಂಗಳೂರಿಗೆ ಹೋಗಿ ದುಡಿಯುತ್ತಿರುವ ಈತ ಸದ್ಯಕ್ಕೆ ಜಾತ್ರೆಗೆಂದು ಊರಿಗೆ ಬಂದಿದ್ದಾನೆ. A few moments later. ಮಗ ಏನ್ ಎಕ್ಸಾಮ್ ಲೇ, ಸಾಕಾಯ್ತು. ಅವಿದ ಸ್ಟ್ರಿಕ್ಟ್ ಅವನು ಏನ್ ಬಿಡ್ತಾರ ಮಕ್ಕಳು, ಒಂದ್ ನಕ್ಕಲ್ ಬಿಡಲ್ಲ ಏನ್ ಮತ್ ನಡಿ ಆ ಚಾನಲ್ ಕೊಡ್ಸೋ ಡೂಗಿದಕ್ಕಂದಾಗ ಮತ್ ನಡಿ ಆತ್ನ ಕೂಡ ಕೊಡ್ಕಂತ. ಅಣ್ಣ ನಮಸ್ತೆ ಅಣ್ಣ, ಯಾವಾಗ ಬಂದ ಅಣ್ಣ? 3 ದಿನ ಆಯ್ತಲೇ ಬಂದು. ಏನು ಕಣ್ಣಿಗೆ ಅಲ್ಲ ಅಲ್ಲಿ ಎಕ್ಸಾಮ್ ಅವಣ, ಎಲ್ಲಿ ಕಣ್ಣಿಗೆ ಕಾಣ್ತೀವಿ? ಎಕ್ಸಾಮ್ ಕಾಲ ನಮ್ ಚಿಂತೆ ಅಂದ್ರೆ ಚಿಂತೆ ಐತದ. ಈ ವರ್ಷ ಮದುವೆ ಆಗ್ಬೇಕಾ? ಆಗಲ್ಲ ಮದುವೆ ಯಾರು ಈ ವರ್ಷ? ಬೇಡಣ, ನಂಗೆ ತಲೆ ಅಂದ್ರೆ ತಲೆ ಹಾಕೊಂಡ್ ಎಕ್ಸಾಮ್ ಕಾಲಕ್ಕೆ ಯಾವಾಗ ಭಾರಿ ಆಗಿದ್ದಲ್ಲ. ಏನ್ ಮಾಡ್ತಪ್ಪ ಆಗಿ ನೋಡಿ. ಆರಾಮಿದ್ರ? ಆರಾಮಣ. ಚಾ ಕುಡಿಲ್ಲ? ಚಾ ನಡ್ಯಣ, ಹೇಳ ಕುಡ್ತೀವಿ. ಬಸ್ 3 ಚಾ ಕೊಡು, ಕೊಡ್ತೀನಪ್ಪ ಬಾಯ್. ಇಲ್ಲಿ ಕೊಡು, ತಗೋಣ. ನೀವು ತಗೋಣ, ಹಣ್ಣು ಕೊಡು. ಇನ್ನೊಂದು ನೀವು ಕೊಡು. ಏನು ತಿಂದ್ರೆ ಹಣ್ಣು ಬಿಸ್ಕೆಟ್ ಇಲ್ಲ ಮತ್ತೆ ಮತ್ತೆ ಯಾವಾಗ ಹೋಗ್ಬೇಕಣ್ಣ? ಹೋಗ್ಬೇಕಪ್ಪ, ಕೆಲಸ ಮುಗಿಸಿ ಹೋಗ್ಬೇಕು. ಇಲ್ಲ ಅಣ್ಣ ನಡ್ಯಾಣ, ಎಷ್ಟೊತ್ತು ಬಿಸಿಲು ನಿಂದಿರ್ತೀನಿ ಹಳ್ಳಿಗೆ ನಿಂದ್ರ ನಡಿ. ಇಲ್ಲಿ ಮಠದ ಬೆಲೆ ಕಾಣ ಕೂಡಣ ಕೂಡ ಎಷ್ಟು ದಿನ ಅಂತ ಬೆಂಗಳೂರಾಗ ಇರ್ತಾನ? ಊರಿಗೆ ಬಾ, ಕಡೆ ಬೆಂಗಳೂರು ಸೇರಿದ. ಹೌದಣ್ಣ, ಎಲ್ಲ ಹೊಲ ಅದ, ಮನೆ ಅದ, ಇಲ್ಲಿ ಊರಾಗ ಅದ, ಎಲ್ಲಷ್ಟ ಅದ. ಇಲ್ಲಿ ಬಿಟ್ಟು ಬೆಂಗಳೂರಿಗೆ ಹೋಯ್ದಲ್ಲ ನೀನು. ಇಲ್ಲಿ ಜೀವಕ್ಕೆ ಬಡಿದ್ದದ, ಇಲ್ಲಿ ಇರೋಣ ಆರಾಮ್ ಊರಾಗಿರ. ಇಲ್ಲದೇ ನಿಮ್ಗೆ ಗೊತ್ತಲ್ಲ, ಎಲ್ಲ ಒಂದು ಕೆಟ್ಟ ಚಟಗಿದ್ದೆ ಎಲ್ಲ ಹಾಳು ಮಾಡ್ಕೊಂಡು ಅದ್ರ ಸಲಕ್ಕೆ ಬೆಂಗಳೂರು ಸೇರಿದ. ಅಲ್ಲ ಅಂಥದ್ದೇನು ಮಾಡಿದಣ್ಣ? ಏನು ಮಾಡ್ತಪ್ಪ, ಎಲ್ಲ ಮಟಗ ಗಿಟ್ಗ ಆಡಿ ಎಲ್ಲ ಸತ್ಯನಾಶ ಆಗಿ ಹೊಲ ಆಗಿಲ್ಲ ಎಲ್ಲ ಮಾರ್ಕೊಂಡು ಹಂಗೆ ಕಡಕ್ ಹೋಯ್ತಣ್ಣ ನೀನು. ಎಲ್ಲ ಮತ್ತೆ ತಿಳಿಯಾರ್ದು ಮಾಡಿವಿ ನೋಡಿ. ಮತ್ತೆ ಅದ್ರ ಸಲಕ್ಕೆ ಬೆಂಗಳೂರು ಸೇರಿವಿ. ಅದಕ್ಕೆ ನೀವನ್ನ ಚಂದ ಓದಿ ಏನೋ ಆಗ್ರಪ್ಪ. ಮತ್ತೆ ಸರಿ ಸರಿ ನಮ್ಮಂಗೆ ಮಟ ಗಿಟ್ಟಿಗೆ ಆಡಕ್ಕೆ ಹೋಗ್ಬಾರ್ರಿ, ಚಂದ ಹೋದ್ರಿ ಏನಾಯ್ತು. ಸರಿ ಸರಿ ಅಂತ ಪರಿಸಾಲ ಮಾಡಿದೆ ಬೆಂಗಳೂರು 4-5 ವರ್ಷ ಆಯ್ತು. ಆ ಕಡೆ ಇದ್ದಿ, ಊರಿಗೆ ಬರಲಿಲ್ಲ. ಇವಾಗ ಕಂಡಿದ್ದು ನೋಡಪ್ಪ ನೀನು. ಹೌದ್ಲೇ ಆಗ್ಯದ, 8-10 ಲಕ್ಷ ಸಾಲ ಆಗ್ಯದ. ಏನ್ ಮಾಡ್ತಪ್ಪ ಎಲ್ಲ. ಅಲ್ಲಣ್ಣ, ಅಷ್ಟು 8-10 ಲಕ್ಷ ಏನ ಕುಂತಲ್ಲ, ಅದ್ರಲ್ಲ ಏನ್ ಲಾಭ ಅಣ್ಣ? ಅಷ್ಟು ಖರ್ಚು ಮಾಡಿ ಸುಮ್ಮನೆ ಇರಲಿ. ಬರೀ ನೀವು 10 ರೂಪಾಯಿ ಹಿಡಿದ್ರ ಹೌದಣ್ಣ 1000 ರೂಪಾಯಿ ಬರ್ತದ ಅದಕ್ಕೆ. ಹ್ಞೂ ಅಣ್ಣ, ನೀವು 1000 ಹಿಡಿದ್ರ 1 ಲಕ್ಷ ರೂಪಾಯಿ ಬರ್ತದ ಅದಕ್ಕೆ. ಸುಮ್ಮನೆ ಅಂತ ಮಾಡಿದ್ರಿ ಅದು. ಅಷ್ಟು ಗನ ಬರ್ತಾನ. ಮತ್ತೆ ಭಾಳ ಲಾಭ ಅದ ಅದ್ರಾಗ. ಬರ್ತಂತ ಆಡಿದ ಆಸೆಗೆ ಹೊಲ ಮನೆ ಎಲ್ಲ ಮಾರ್ಕೊಂಬಿಟ್ಟು ನೋಡಿ. ಜೀವನ ಪೂರ್ತಿ ದುಡಿದ್ರನ ಸಾಲ ಹೋಗವಲ್ಲ ನಮ್ಗೆ. ಹಂಗಾದಪ್ಪ. ಅದ್ರ ಸಲಕ್ಕೆ ಬೆಂಗಳೂರು ಸೇರಿದಾಗ ನಾನು. ಇಲ್ಲ ಬೆಂಗಳೂರು ಸೇರ್ತ ನಾನು. ನಿಮ್ಗಂತ ಗೊತ್ತದ, ಹುಲಿ ಮಾರ್ದಂಗ ಅದ್ ನಾವು ಊರಾಗ ಹೆಂಗ ಆಡ್ತಾರ ಮಾಟ್ಕಂತಾರ ಎಲ್ಲ. ಅದೇನಿರಲ್ಲ, ಒಂದು ನಂಬರ್ ಇರುತ್ತ ನಿಮ್ಗೆ ಯಾವ್ದು ಒಂದು 10 ನಂಬರ್ ಇರ್ತಪ್ಪ. ಅದಕ್ಕೆ ಆಡ್ಬೇಕು. ಬಂತಂದ್ರೆ ರೊಕ್ಕ ಕೊಡ್ಬೇಕು, ಇಲ್ಲಾಂದ್ರೆ ಇಲ್ಲ. ಅದೆಲ್ಲ ಹಣೆ ಬರ್ಬೇಕು ನೋಡಪ್ಪ ಅದಕ್ಕೆ. ಅಷ್ಟೇ, ಏನಿಲ್ಲ. ಅದು ಇಷ್ಟೇ ಮಟ್ಕಂದ್ರೆ ನಂಬರ್ ಇರ್ತದ, ನಂಬರ್ ಹಚ್ಚದ ಅಷ್ಟೇ. ಅಣ್ಣ ಅದು ಇದೇ ನಂಬರ್ ಬರ್ತದ, ಹೆಂಗ್ ಗೊತ್ತದ ನಿಮ್ಗೆ? ಅದು ಒಂದ್ಸತಿ ಕನಿಷ್ಠ ಬರ್ತಾವ, ಹೊಸ ದೇವ್ರ ಸ್ವಾಮಿಗಳು ಹೇಳ್ತಾವ. ನಾವು ಅಂದಾಜ್ ಮೇಲೆ ಒಂದು 35 ಆಡಿದವ. ಬಂತಂದ್ರೆ ರೊಕ್ಕ, ಇಲ್ಲ ಅಂದ್ರೆ ಇಲ್ಲ ಅಷ್ಟೇ. ಕನಿಷ್ಠ ಬಂದ್ವಲ್ಲ, ಹೆಂಗಾರ ಹಂಗವ ಆತವಪ್ಪ, ಬಂದ್ರು. ಹೌದಾ ಅಣ್ಣ? ಆತವ ಅವು ಏನ ವನ್ಯ ಏನ ಕನಿಷ್ಠ ಬಿದ್ರು ಅಂತ. ನಾಳೆಗೆ ಒಂದು 25 ಆಡಪ್ಪ ಅಂತಂದನ. ನೋಡಮ್ಮ, ಅವ ನಾನು ಒಂದು 25 ಆಡಿ ಸೀದಾ ಬೆಂಗಳೂರಿಗೆ ಹೋಯ್ತಿನಪ್ಪ. ಸಾಕಾಯ್ತು ಅಷ್ಟೇ, ಆಡೋದಿಲ್ಲ ಅಂದ. ಸುಮ್ಮನೆ ನೋಡಮ್ಮ ಇರಲ್ಲ ಒಂದನ ಒಂದು ಮಾತು. ಹೌದಣ್ಣ, ಆಡಮಂತ. ಯಾಕೆ ಆಡ್ತೀವಿ, ಸಾಲ ಆಗಿದೆ ಅಂತಿದ್ವಿ. ಸುಮ್ಮನೆ ನೋಡಪ್ಪ ಆಯ್ತು. ನಿಮ್ಮ ಅಕ್ಕ ಬೈತಾಳೆ, ಗೊತ್ತಾದ್ರ ನಿಮ್ಮ ಅಕ್ಕ ನಿಮ್ಮ ಮಳೆದವ್ರದಾರ ಚಂದಿಲ್ಲ. ಚಪ್ಪಲಿ ಹೊಡಿತಾರೆ ನಮ್ಗೆಲ್ಲ ಆಡಿದ್ರ.
ಆಯ್ತಾ ಲಾಸ್ಟ್ ಆಡಿ ಹೋಗ್ಬಿಡ್ತೀನಿ ಬೆಂಗ್ಳೂರಿಗೆ. ಆಯ್ತಾ ಫೋನ್ ಹಚ್ಚಕೊಂತಾರ ಅವ್ರನ್ನ ಬಾ ಅಂತಂದು ಹೋಗ್ಬಿಡ್ತೀನಿ ಬೆಂಗ್ಳೂರಿಗೆ. ಊರಾಗ ಮತ್ತೆ ಯಾವಾಗ ಶಕ್ಲ ಊರಾಗ ಮತ್ತೆ ಎಲ್ಲ ಸಾಲಾಗೆಲ್ಲ ತಿರುಗಿದ ಮ್ಯಾಕೆ ಊರಿಗಿಲ್ಲ ಅಷ್ಟೊತ್ತಾಗ ಊರಿಗಿಲ್ಲ. ನೋಡಿದಲ್ಲ ನಿಮ್ಮ ಅಕ್ಕ ಹೆಂಗ ಹೌದಣ್ಣ. ಸೀದಾ ಬಾರಿ ತೊಂದ್ರೆ ಬರ್ತಾವೆ. ಹೌದ್ರಿ ಕರೆ ಅಂದ್ರೆ ಹೆಂಗೆ ಆಯ್ತಪ್ಪ ನಡ್ರಿ ಒಂಥವೆಲ್ಲ ಕೇಳಬಾರ್ದು. ಹೌದಣ್ಣ. ಚಂದ ಹೋದ್ರೆ ನಿಮ್ಮ ಅಕ್ಕನ ಫೋನ್ ಹಚ್ಚಕೊಂತಾಳ ಹೋಯ್ತು ನಾನು. ಹೋಯ್ದೆ ಹಂಗೆ ಮೆಸೇಜ್ ಮಾಡಿ. ಆಯ್ತಾಯ್ತು ಅವಾಗ ತೋರ್ ನಂಬರ್ ತಗೋರಿ. ಆಯ್ತು ಬರಂದೆ ನಾನು ಆರಾಮಿರಲ್ಲ. ಮೆಸೇಜ್ ಹಾಕಿ ಫೋನ್ ಹಚ್ಚ ಮೆಸೇಜ್ ಹಾಕಿ ಹೆಂಗ ಬರ್ತನಪ್ಪ. ಸರಿ ಅಣ್ಣ. ಬರ್ತನ ಹೋಗಂದೆ. ಸರಿ ಸರಿ ಅಣ್ಣ. ಆಯ್ತು ಆಯ್ತಪ್ಪ. ಅದೊಂದ್ಸತಿ ಕನಿಷ್ಠ ಬರ್ತಾವ. ಅದೊಂದ್ಸತಿ ಕನಿಷ್ಠ ಬರ್ತಾವ. ಅದೊಂದ್ಸತಿ ಕನಿಷ್ಠ ಬರ್ತಾವ. 10 ರೂಪಾಯಿ ಹಿಡಿದ್ರಾ 1000 ರೂಪಾಯಿ ಬರ್ತದ. 1000 ಹಿಡಿದ್ರಾ 1 ಲಕ್ಷ ರೂಪಾಯಿ ಬರ್ತದ. 10 ರೂಪಾಯಿ ಹಿಡಿದ್ರಾ 1000 ರೂಪಾಯಿ ಬರ್ತದ. 1000 ಹಿಡಿದ್ರಾ 1 ಲಕ್ಷ ರೂಪಾಯಿ ಬರ್ತದ. ಅದೊಂದ್ಸತಿ ಕನಿಷ್ಠ ಬರ್ತಾವ. ಅದೊಂದ್ಸತಿ ಕನಿಷ್ಠ ಬರ್ತಾವ. ಮಟಗ ನಂಬರು ಕನಿಷ್ಠ ಬರ್ತಾವ ಅಂತೇಳಣ್ಣ. ಮಟಗ ಕನಸು ಬೀಳ್ತೇವ್ರೆ. ಅಣ್ಣ ಒಂದು 3 ಸಿಗರೇಟ್ ಒಂದು ಕಡೆ ಕೊಡು. ನಾಲ್ಕು ಕಡೆ ಬ್ಯಾಗ್ ಕೊಡ. ಶಿವ ಈ ನಂಬರ್ ಹೆಂಗನ್ ಬರಂಗ್ ಮಾಡಪ್ಪ. ಕನಸು ಬೇರೆ ಬಿದ್ದದ. ಅಣ್ಣಗೆ ಹೇಳಿ ಯಾವಾಗ ನಂಬರ್ ಅಂತ ತಿಳ್ಕೊಬೇಕು. ತಿಳ್ಕೊಂಡು ಆಡ್ಬೇಕು. ಇವತ್ತು ಎಡತ್ತಿದ್ರ ಆಡಿ ಗಿಸ್ಬೇಕಿದ್ರ ಬಿಡಬಾರ್ದು ನಾನು. ಶಿವ ಹೆಂಗನ್ ಬರಂಗ್ ಮಾಡಪ್ಪ. ಏನಪ್ಪ ರಾಮ್ ಬಂದಿಲ್ಲ ಮತ್ತೆ? ಅದೇ ಅಣ್ಣ ಕನಸು ಬಿದ್ದಣ್ಣ. ಯಾವ್ದು ಕನಸು ಏನ್ಲಿ ಅದ್ರ ಏನ್ ಗೊತ್ತಾವಲ್ಲ ಅಣ್ಣ. 2 ಹುಡುಗರು ಕನಿಷ್ಠ ಬಂದವಣ್ಣ. ಅವು ದುಕಾನ್ಗೆ ಹೋಯಣ. ದುಕಾನ್ಗೆ ಹೋಗಿ 3 ಸಿಗರೇಟ್ ತೊಂದವಣ. 3 ಸಿಗರೇಟ್ ತೊಂದ್ ಒಂದ್ ಕಡ್ಡಿ ತೊಂದವಣ. ಆ ಕಡ್ಡಿ ಬಿ ಕೊಟ್ಟಣ ದುಕಾನ್ದವ. ತೆಗೆದ್ ನೋಡ್ತಾರ 4 ಕಡ್ಡಿ ಅವಣ. ಅದು ಹಿಂದಗಡೆ ಚುಕ್ಕಳು ಹಣ ಇದ್ರಾಗ 4 ಕಡ್ಡಿ ಅವ ಅಂತಂದ್ ಕೇಸಿ ವಾಪಸ್ ಕೊಟ್ಟು ಮತ್ತೆ ಹೊಸ ಕಡ್ಡಿ ತೊಂದಾರಣ. ಯಾವಾಗ ಬಿದ್ದ ಕನಸು? ಯಾವಾಗ ಬಿದ್ದ ನನಗೆ? ಅಣ್ಣ ಒಂದು ಮುಂಜಾನೆ 4-5 ಆಗಿತ್ತು ನೋಡೋಣ. ಏನಾತಿಲ್ಲ ಇದು ಎಷ್ಟು ಮನ್ ಬಿದ್ದಲ್ಲ. ಹೌದಣ್ಣ. ಏನಾದ್ಬೋದಣ್ಣ ಇದು ನೋಡ್ಲಿ 4 ಒಂದು ಕಡ್ಡಿಯಾಗ 4 ಅದು ಫಸ್ಟ್ 4 ಬಂದಿದ್ವಣ್ಣ. 4 ಬಂದ್ವನು. ಅವ 3 ಸಿಗರೇಟ್ ತೊಗೊಂಡ್. ಹೌದಣ್ಣ. 3 ಸಿಗರೇಟ್ ತೊಂದಾರ. ಅಂದ್ರೆ 4 ಅಂದ್ರೆ 4 ಅದೊಂದು 3. ಹ್ಞೂ ಅಣ್ಣ. ಆಯ್ತು 43. ಹ್ಞೂ ಅಣ್ಣ. 34 ಆಡ್ಬೇಕು ನೋಡಿ. ಆಯ್ತು ಪಕ್ಕ ಬರ್ತ ರಾಮದ್. ಹೌದಣ್ಣ. ಪಕ್ಕ ಇದು 43 34 ಆಡ್ಬೇಕು. ಯಾವತ್ತು ಬಿದ್ದಿಲ್ಲ ಅಣ್ಣ. ಅದ್ರ ಬೇರೆ ನಾವ್ ಇಂಥ ಕನಸು ಇವತ್ತೇ ಬಿದ್ದದ. ಕನಸು ಬಿದ್ದ ಕರೆಕ್ಟ್ ಇರ್ತವಲ್ಲ ರಾಮವು. ನಾನು ನೋಡಮ್ ನಾನು ಕೇಳ್ಕಿದ್ನಿ. ಹ್ಞೂ ಅಣ್ಣ. ಇಷ್ಟ ಅಂದ್ರೆ ಪಕ್ಕ ಆತ್ ನೋಡಪ್ಪ. 43 34 ಪಲ್ಟಿ ಆಯ್ತು. ಆಡಿಬಿಟ್ಟು ನೋಡಮ್. ಹೌದಾ? ಸರಿ ಅಣ್ಣ. ಬಂದೇನಪ್ಪ ಹೇಳ. ಮಟಕ ನಂಬರ್ ಬರ್ಸ್ಬೇಕಿತ್ತು. ಹೇಳ ನಂಬರ್. 62 ಮತ್ತು 62 ಎಷ್ಟು? 500 500 ಮತ್ತು 26 500 26 500 42 500 42 500 24 500 24 500. ಅಣ್ಣ ನಂದೊಂದು ಬರ್ಸದ ಬರಕಣ್ಣ. ಲೇಟ್ ಆಯ್ತು ಅಣ್ಣ. ಇರಪ್ಪ ಇನ್ನ ಮಸ್ತ್ ಟೈಮ್ ತಾಳ. ಆಯ್ತಾರಪ್ಪ. ಹಾಂ ಆಯ್ತು. ಚಿಟ್ಟಿ ಕೊಡ. ತಾಳ ಬರ್ಕೊಡ್ತೀನಿ. ದುಡ್ಡು ಕೊಡ್ಲಾ? ಇರು ಕೊಡಮಂತಿ ಅಂತ. 500 ಫಾಸ್ಟ್ ಇರು. ಮಸ್ತ್ ಟೈಮ್ ಅದ. ಏನು ಟೆನ್ಷನ್ ತಗೋಬಾರ್ದು. ಏನು 4 ಗಂಟೆ ಆಗತ್ತದಪ್ಪ ಮರ. ಇರು ಏನಾಗಲ್ಲ. ಹೌದಣ್ಣ. ಜಲ್ದಿ ಬರ್ಕೊಡೋಣ. ನಮ್ದು ಟೈಮ್ ಪಾಪ ರೊಕ್ಕ ಕೊಡು. 1800 ಕೊಡ. ಹೇಳಪ್ಪ ನೀನು ಎಣ್ಸ್ಕೊಡಪ್ಪ ಕಟ್ಟೆವ. ಹಾಂ ಓಕೆ. ನಮ್ಮನ್ನವ್ರು 2 ಕೊಡ್ಬೇಕು ನಿಂದು. ಹಾಂ ಕೊಡ್ತೀನಿ. ನೀರು ಅಣ್ಣ. ಹೇಳಪ್ಪ. ಅಣ್ಣ ನಂದೊಂದು
43ಕ್ಕೂ 250. 43ಕ್ಕೆ 250. ನಮ್ ಚೀಟಿ ಕೊಡಪ್ಪ. ಇರಿ ಕೊಟ್ಟೆ ಚೀಟಿ ಕೊಟ್ನಲ್ಲಪ್ಪ ಅವಾಗ. ಹೇಳಪ್ಪ. 43ಕ್ಕೂ 250. ಹಾ 34ಕ್ಕೂ 250. 34ಕ್ಕೆ 250. ಹೌದು. ಇವ್ ಎಡ್ಡೆನಾ? ಎಡ್ಡೆ. ತಗೋಪ್ಪ. ಅಣ್ಣ ಎಷ್ಟೈತಿ ಬರ್ತಾಳ ನಂಬರ್ ಇದು? 6 ಗಂಟೆ. ಸರಿ ಅಣ್ಣ. A few moments later. ಹಿಂಗೆ ಆಡ್ಬೇಕು. ಹಿಂಗೆ ಆಡಿ ಒಂದ್ ಕಾರು ಒಂದ್ ಮನಿ ಹೆಂಗಾರ ಮಾಡಿ ತಗೋಬೇಕು. ಇದೇ ರೇ ಇದು ಭಾರಿ ಇದ್ದಂಗ ಆಟ. ಹೆಂಗಾರ ಮಾಡಿ ಇದ್ರಿಗೆ ಜಗ್ಗಿ ರೊಕ್ಕಾಗಿದ್ಬೇಕಪ್ಪ. ಹಂಗಾರಪ್ಪ ದೇವ್ರೆ ಹಿಂಗೆ ಗೆಲ್ಸಪ್ಪ. ಶಿವ. The next day. ಅಣ್ಣ ಹೇಳಪ್ಪ. ಅಣ್ಣ ಸರಿ ನಂಬರ್ ಬಂತಣ್ಣ. 5 ಸಲ ಬರ್ಕಣ. ಹೇಳಪ್ಪ ನಂಬರ್ ಮತ್ತೆ. 24 5,000 ಅಣ್ಣ. 24 5,000. ಮತ್ತೆ 42 5,000 ಅಣ್ಣ. 42 5,000. ಎಲ್ಲಿಂದ ತಂದಪ್ಪ ನಂಬರ್? ಎಷ್ಟು ಗಾನ ಬರ್ಸಕ್ ಕುಂತಲ್ಲ? ಕನಸು ಬಿದ್ದ ತಗೋಣ ನಂಬರ್ ಬರ್ತಣ. ಹಾ ಹೋಯ್ ಬಾಪ. 4 hours later. ಈ ಸಲ ಮಟಕ ನಂಬರ್ ಹೋಯ್ತು. ಹೆಂಗ್ ಮಾಡ್ಬೇಕು? ಬಂದ್ರೆ ಚಂದಾಗಿತ್ತು. ಹೆಂಗ್ ಮಾಡ್ಲಿ? ಹೋಯ್ತಲ್ಲ ಇನ್ನೊಂದ್ಸಲ ನೋಡೋಣ ನಾಳೆ ಒಂದ್ ದಿವಸ. The next day. ಅಣ್ಣ ಹೇಳಪ್ಪ. ನಂಬರ್ ಬರ್ಕಣ. ಹೊಸತ 5,000 ಬರ್ಸಿದಲ್ಲ ನೀನೇ ನ್ಯಾನು? ಹೌದಣ್ಣ. ಬಂತ ಹೋಯ್ತದ? ಹೋಯ್ತಣ್ಣ ಇದು. ಮತ್ತೆ ಬರ್ಸಲಕ್ ಬಂದ್ಯಾ? ಹೌದಣ್ಣ. ಹೇಳ ನಂಬರ್. 45 ಅಣ್ಣ. 45 5,000. 54 5,000. 44 54 ಅಣ್ಣ. ಸರಿ ರೊಕ್ಕ ಕೊಡು. ಬರ್ತಾನ. ಹಾ 4 hours later. ಇವತ್ತು ಹಚ್ಚಿದ್ದು ಹೋಯ್ತು. ಆಡಕ್ನ ರೊಕ್ಕ ಇಲ್ಲ. ಹೆಂಗ್ ಮಾಡ್ಲಿ? ಸಾಲ ಸಾಲ ಮಾಡಿ ಆಡಮು. ಆಡಿ ಹಂಗಾಗಿ ಇದೇ ಗೈತ್ನಲ್ಲ ನಂತರ ಸಾಲ ಮಾಡಿ ಆಡಮು. The next day. ಅಣ್ಣ ನಾಗಣ್ಣ ನಿಂದ್ರಣ್ಣ. ಅಣ್ಣ ಏನಪ್ಪ ಅಣ್ಣ ನಿಂದ್ರಣ್ಣ ನಿನ್ ಬೆಲಕ್ ಬರ್ತ ನಿಂದ್ರಣ್ಣ. ಅಣ್ಣ ಒಂದ್ 2 ಲಕ್ಷ ಸಾಲ ಬೇಕಾಗಿತ್ತಣ್ಣ. ನೀವು ಊರಾಗ ಬರೇ ತಿರುಗಾಡ್ತಪ್ಪ. ಮಟಕ ಅವೆಲ್ಲ ಆಡ್ತಿದ್ದೆ, ಇಸ್ಪಾಟ್ ಅವ ಆಡ್ತಿದ್ದೆ, ಕುಡಿದು ತಿರುಗಾಡ್ತಿದ್ದೆ. ನಿನಗೆ ಯಾರು ಕೊಡ್ತಾರ ಹಂಗ ಅನ್ಬೇಡಣ್ಣ. ಹೆಂಗಾರ ಮಾಡಿ ಕೊಡೋಣ. ಇಲ್ಲಣ್ಣ, ನಿನ್ಗೆ ಯಾರು ಕೊಡ್ತಾರ ಸಾಲ? ಕುಡಿದು ತಿರುಗಾಡ್ತಿದ್ದೆ ಬರೇ. ನೋಡೋಣ ಹಂಗ ಮಾಡ್ಬೇಡ. ಅಷ್ಟು ಅರ್ಜೆಂಟ್ ಇತ್ತಪ್ಪ ಅಂದ್ರೆ ನನ್ನ ಹೆಸರಲ್ಲಿ ಹೊಲ ಮಾಡಿಸು, ಕೊಡ್ತೀನಿ. ಹಾ ಸರಿ ಅಣ್ಣ. ಆಯ್ತಲ್ಲ, ಕೊಡ್ತೀನಿ. ಮನೆ ಮೇಲೆ ಬಾ, ಕೊಡ್ತೀನಿ. ಹಾ ಸರಿ ಥ್ಯಾಂಕ್ಸ್ ಅಣ್ಣ. The next day. ರಾಮು ತನ್ನ ಹೊಲವನ್ನು ಅಡವಿಟ್ಟು ಮತ್ತೆ ಮಟಗಾಡಲು ಹೋಗುತ್ತಾನೆ. ಅಣ್ಣ ಹೇಳಪ್ಪ. ಅಣ್ಣ ನಂಬರ್ ಬರೋಣ. ಅದು ಒಂದ್ ಸತ ಬರ್ಸಾಕಲ್ಲ ಬಂತ ಹೋಯ್ತದ? ಅಣ್ಣ ಹೋಯ್ತಣ್ಣ. ಹೋಯ್ತು. ಮತ್ತೆ ಬರ್ಸಲಕ್ ಬಂದ್ಯಾ? ಹೌದಣ್ಣ. ಹೇಳ. 45 5,000 ಬರೋಣ. 54 5,000 ಬರೋಣ. 54 5,000 ಬರೋಣ. ರಾಮು ಈ ಬಾರಿಯೂ ಕೂಡ ಹೊಲದಿಂದ ಬಂದ ಹಣವನ್ನು ಮಟಕದಲ್ಲಿ ಸೋಲುತ್ತಾನೆ. ಈ ಬಾರಿ ಹಣ ಮತ್ತು ಹೊಲ ಇಲ್ಲದ ಕಾರಣ ಮನೆಯನ್ನು ಅಡವಿಡಲು ಯೋಚಿಸುತ್ತಾ ಬ್ಯಾಂಕಿಗೆ ಹೋಗುತ್ತಾನೆ. ಸರ್ ನಮಸ್ತೆ ಸರ್. ಸರ್ ಅದೇ ಲೋನ್ ಬೇಕಾಗಿದ್ರಿ ಸರ್ ಮನಿ ಮ್ಯಾಲ. ಎಷ್ಟು ಬೇಕಾಯ್ತ್ರಿ ಸರ್ ಲೋನ್? 5 ಲಕ್ಷ ಬೇಕಾಗಿತ್ರಿ ಮನಿ ಮ್ಯಾಲ ಲೋನ್. ಸರ್ 4 ರೂಮ್ ಇದ್ರಷ್ಟು ಲೋನ್ ಆಗ್ತದ್ರಿ, ಇಲ್ಲಾಂದ್ರೆ ಆಗಲ್ರಿ. ಸರ್ ನಮ್ಮ ಮನಿ ಅವ್ರಿ 4 ರೂಮ್ ಅವ್ರಿ ಸರ್. ಹಂಗಿತ್ತಂದ್ರೆ ಆಯ್ತು. ಸರಿ ಸರ್. ಮನೆ ಕಾಗದ ಪತ್ರ ಕೊಟ್ಟು ಹಾಂ ಸರಿ ಸರ್. ತಗೋರಿ ಸರ್. ಸರ್ ಯಾವಾಗ ಆಗ್ತದೆ ಸರ್ ಲೋನ್? ನಾಳೆ. ಹಾಂ ಹೌದು ಸರಿ ಸರ್. ನಾಳೆ ಬರ್ರಿ. ಹಾಂ ಸರಿ ಸರ್. ಬರ್ತದೆ ಸರ್. ಥ್ಯಾಂಕ್ ಯು. ಬ್ಯಾಂಕ್ ಕೂಡ ರಾಮುವಿಗೆ 5 ಲಕ್ಷದ ಲೋನ್ ನೀಡುತ್ತದೆ. 5 ಲಕ್ಷ ಬ್ಯಾಂಕ್ ಲೋನ್ ಕೊಟ್ಟದ. ಹೆಂಗನ ಮಾಡಿ 5 ಲಕ್ಷ 5 ಕೋಟಿ ಮಾಡ್ಬೇಕು ನಾವು. ಮಟಗಾಡಿ ಅವನ ಕೈಲಿ ಅಲ್ಲ ಅನ್ಸಲಾರ್ದ ಊರಾಗ ನಂಬರ್ 1 ಶ್ರೀಮಂತ ನಾನೇ ಆಗ್ಬೇಕು. ಜೂಕ್ ಬೇಡಿ ತಗೋಬೇಕು. ಹೆಂಗನ ಮಾಡಿ ರೊಕ್ಕ ರೂಪಾಯಿ ಎಷ್ಟು ಬೇಕು ಅಷ್ಟು ಗಳಿಸ್ಬೇಕು. ಸಾಲ ಗೀಲ ಎಲ್ಲಷ್ಟು ಆಯ್ತು. ಆರಾಮ್ ಕಟ್ಟಿ ಆರಾಮ್ ಇರ್ಬೇಕು. 2 ಮಕ್ಕಳು ಆರಾಮ್ ಸಾಕ್ಬೇಕು. ಹೆಂಗನ ಮಾಡಿ 5 ಲಕ್ಷ ಎಲ್ಲಟ್ಟು ಗೆದಿಲೇಬೇಕು. ನಾ ಹೆಂಗನ ಮಾಡಿ ಮಟಕದಾಗ ಗೆದಿಬೇಕು. ಗೆದ್ದು ತೋರಿಸ್ನ ಎಲ್ಲ ಸಮಯ. ನಾನು ಮಟಗಾಡ್ತಾನ ಅಂತಾರಲ್ಲ ಜನ, ಮೇಡಮ್ ಅವ್ರಿಗೆ ಮಾರಿ ಹೊಡೆದಂಗೆ ಗೆದ್ದು ತೋರಿಸ್. ನಾನು ಏನಂಬಂದು ನಾನು ಗೆದ್ದೆ ತೋರಿಸ್ತೀನಿ ಜನಕ್ಕೆ. ಹಂಗಾರ ಮಾಡಿ ಮಾಡ್ಬೇಕು ನಾನು. ಅದು ತಲೆ ಒಕ್ಕಂದ ನನಗೆ ಎಲ್ಲೇ ಮಾತಿ ಗೆತ್ತು ನಾನು. ರಾಮು ಈ ಬಾರಿ ಮನೆಯ ಲೋನಿಂದ ಬಂದ ಸಂಪೂರ್ಣ ಹಣವನ್ನು ಮಟಕದಲ್ಲಿ ಕಳೆದುಕೊಳ್ಳುತ್ತಾನೆ. ಇದರಿಂದ ಅವನಿಗೆ ತುಂಬ ಚಿಂತೆಯಾಗುತ್ತದೆ.
ಅಯ್ಯೋ ಅಪ್ಪೋ ಎಲ್ಲ ಹೋಯ್ತಲ್ಲಪ್ಪ, ಹೊಲ ಹೋಯ್ತು, ಮನೆ ಹೋಯ್ತು, ಹೆಂಗೆ ಮಾಡಲಿ ಅಪ್ಪೋ. ಹೆಂಡ್ರ ಮಕ್ಕಳು ಹೆಂಗೆ ಸಾಕ್ಲಿ, ಇದ್ದೊಂದು ಮನೆ 2 ಎಕರೆ ಹೊಲ ಎಲ್ಲ ಹೋಯ್ತು, ಏನು ಮಾಡಲಿ, ಹೆಂಗೆ ಸಾಕ್ಲಿ. ಅಷ್ಟು ಹೇಳಿದ್ರಲ್ಲಪ್ಪ ಅವನು ಒಬ್ಬರು ಮಾತು ಕೇಳಲ್ಲ. ಮಟ್ಗ ಆಡಿ 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 ಸತ್ಯಾನಾಶ ಇದೆ. ಹೆಂಗೆ ಮಾಡಂದಿ ಇವಾಗ, ಹೆಂಗೆ ಕಟ್ಬೇಕು ಸಾಲ? ಬ್ಯಾಂಕ್ನವ್ರು ಬಂದ್ರೆ ಏನು ಹೇಳ್ಬೇಕು, ಅವ ಸಾಲ ಕೊಟ್ಟವನ್ಗೆ ಏನು ಹೇಳ್ಬೇಕು? ಯಪ್ಪೋ ಸತ್ತೋಯ್ತೀನಪ್ಪ, ದುಡಿದು ಸಯತಾಗಿ ದುಡಿದ್ರೆ ನಾ ಕಟ್ಟಕ್ಕಾಗಲ್ಲ. ಏನು ಮಾಡಲಿ ಅಪ್ಪೋ ಮಲ್ಲಯ್ಯ. ಎಂಥದ್ದು ಬಂತಲ್ಲಪ್ಪ, ಸುಮ್ಮನೆ ದುಡಿದು ಉಂಡ್ಕೊಂತಿದ್ರೆ ಆರಾಮಿತ್ತು. ಚಂದ ಓದ್ಸ್ಯಾರ, ಎಲ್ಲಷ್ಟು ಮಾಡ್ಸ್ಯಾರ. ತಂದೆ ತಾಯಿ ಇಂಥದ್ದು ಮಾಡಿದ್ನಲ್ಲಪ್ಪ, ನಾನು ತಂದೆ ತಾಯಿಗೆ ಮೋಸ ಮಾಡಿದ್ನಪ್ಪ. ಏನು ಮಾಡ್ಬೇಕೇನಪ್ಪ, ಸಾಯೋದ ಒಂದೇ ದಾರಿ ಕಾಣುತ್ತ. ಕೆಲವು ತಿಂಗಳ ನಂತರ ಅಣ್ಣ ಯಾಣ ಏನಾಯ್ತ್ರಿ ಸರ್? ಏನ್ರಿ ಸರ್? ಏನು ರಾಮ್ 3 ತಿಂಗಳಾಯ್ತಲ್ಲ ಲೋನ್ ಕಟ್ಟವಲ್ದೆ, ಏನು ಕಟ್ಟವಲ್ದೆ? ಮನಿ ಜಪ್ತಿ ಮಾಡ್ತಾಡಲ್ಲ ಅಂದ್ರೆ ಕಟ್ಲಿಕ್ಕಿಟ್ರ ಸರ್ ಕಟ್ತೇನ್ರಿ ಸರ್, ಕಟ್ತೇನೆ. ಇವ ಯಾರು ಲೋನ್ ಕೊಡ್ತಾನ್ರಿ? ನನ್ ಬೇರೆ 2 ಲಕ್ಷ ತೊಂದೋಗ್ಯಾನ. ಮನಿ ಪಿನ್ ಜಪ್ತಿ ಮಾಡ್ಕೊಂಡವ್ರಿ, ಕಟ್ಟದಲ್ಲ ನೋಡ್ರಿ ಅವ. ಸಂಪ ಸರ್ ಕೀಲಿ ಪೀಲಿ ಹಾಕ್ಯಾರಿ, ಇವ್ರು ಹೇಳ್ದಂಗೆ ಮಾಡಮ್ರಿ. ಆಯ್ತು ಮನಿ ಜಪ್ತಿ ಮಾಡ್ಕೊಂಡು ಹೋಗ್ಬಿಡ ನಡ್ರಿ. ಆಯ್ತು ನಡ್ರಿ. ಕೀಲಿ ಹಾಕಿ ಹೋಗ್. ಸರ್ 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 ಹೇಳ್ರಿ ಸರ್, ಪ್ಲೀಸ್ ಹಂಗೆ ಮಾಡ್ಬೇಡ್ರಿ ಸರ್, ಹೇಳ್ರಿ ಸರ್. ಸಾಲ ಕಟ್ಟಬೇಕು ನೋಡಪ್ಪ. ಸರ್ ಕಟ್ತೇವೆ ಸರ್, ನಾಳೆ ಕಟ್ತೇನೆ ಬಿಡ್ರಿ ಸರ್ ಬರ್ರಿ. ಸರ್ ಇವ ಪ್ಲೀಸ್. ಕೇಳ್ತಾನ್ರಿ, ಬರೀ ಹಿಂಗೆ ಮಾಡ್ತಾನ. ಯಾವಾಗನ್ ಬಾ ಹಿಂಗೆ ಮಾಡ್ತಾನ. ಇಲ್ರಿ ಸರ್, ಕಟ್ತೇನೆ ಸಾಲ ಸರ್. ಕಟ್ಟಬೇಕು ನೋಡಪ್ಪ. ದುಡ್ಡು ಯಾ ಕಟ್ಟೋದಿಲ್ಲ, ಬಿಡೋದಿಲ್ಲ, ಹಂಗೆ ಸಾಲ ಮಾಡ್ತಾನೆ. ತೀರ್ತದ, ಸಾಲ ತೀರ್ತದ. ಕಟ್ಟು ನಾಳೆ ತಂದು ಕೇಂದ್ರ ಇಡ್ತಿದ್ರ. ಸರಿ ಸರ್, ಕಟ್ತೇನ್ರಿ ಸರ್. ಬರ್ರಿ ಹೋಗಮ್ ಸರ್, ನಾಳೆ ಕಟ್ತಾರ ಅಂತ. ಕಟ್ಟದಿಲ್ಲ ಕೇಳ್ರಿ ಅವ್ರು. ಸತ್ರೆ ಸಾಲ ತೀರ್ತದ. ನಾ ಸತ್ರ ಸಾಲ ತರ್ತಂತೆ ಬ್ಯಾಂಕ್ನಲ್ಲಿ ಹೇಳ್ಯಾರ, ನಾ ಸತ್ತೋಗ್ತೀನಿ. ರಾಮು ಮಟಗದಿಂದ ಹೊಲ ಮನೆ ಸರ್ವಸ್ವವನ್ನು ಕಳೆದುಕೊಂಡು ನೇಣಿಗೆ ಶರಣಾಗುತ್ತಾನೆ.